ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೃದಯಧರಿಸಿ ಧಾರಾವಾಹಿಯ 20ನೇ ಸಂಚಿಕೆ. ವಿನು ಬೆರಳು ಮಾಡಿದತ್ತ ನೋಡಿದ ವೇದ ಹಾಗೂ ಚಿಕ್ಕಣ್ಣನಿಗೆ ಕಂಡಿದ್ದು ಯಾರೋ 4-5 ಜನ ಒಂದು ಸಣ್ಣ ಹುಡುಗಿಯನ್ನು ಎಳೆದು ಕಾರಿನೊಳಗೆ ಹಾಕುತ್ತಿದ್ದ ದೃಶ್ಯ. ಅದನ್ನು ನೋಡಿದ ವೇದ, ಚಿಕ್ಕಣ್ಣ, ನೀವು ಕಾರು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾ ಆ ಕಾರಿನತ್ತ ಓಡಿದ. ಆದರೆ ಆ ಕಾರು ಅದಾಗಲೇ ಅಲ್ಲಿಂದ ಮುಂದಕ್ಕೆ ಚಲಿಸಿತ್ತು. ಚಿಕ್ಕಣ್ಣ ವೇದನ ಕಾರನ್ನು ಚಲಾಯಿಸುತ್ತಾ ಬಂದ. ವೇದ, ವಿನು ಇಬ್ಬರು ಅವರ ಕಾರಲ್ಲಿ ಕೂತು ಮುಂದಕ್ಕೆ ಚಲಿಸಿದ ಆ ಕಾರಿನ ಹಿಂದೆಯೇ ಹಿಂಬಾಲಿಸುತ್ತಾ ಹೋದರು. ಚಿಕ್ಕಣ್ಣ, ಬೇಗ ಹೋಗಿ, ತುಂಬ ಹತ್ತಿರದಲ್ಲೇ ಇದ್ದಾರೆ, ಇಲ್ಲೇ ಹಿಡಿಯೋಣ, ವಿನು ಹೇಳಿದ. ಬೇಡ ಚಿಕ್ಕಣ್ಣ, ನೀವು ನಿಧಾನವಾಗಿಯೇ ಹೋಗಿ. ನಾವವರನ್ನು ಇಲ್ಲೇ ಹಿಡಿದರೆ ನಮಗೆ ಬರೀ ಅವರು ಮಾತ್ರ ಸಿಗುತ್ತಾರೆ. ಆದರೆ ಅವರು ಅವರ ಅಡ್ಡ ತಲುಪಿದ ನಂತರ ಹಿಡಿದರೆ ಅಲ್ಲಿರುವ ಎಲ್ಲರೂ ಸಿಕ್ಕಿ ಬೀಳುತ್ತಾರೆ. ನಾವು ಎಲ್ಲರನ್ನೂ ಒಟ್ಟಿಗೆ ಹಿಡಿಯಬಹುದು ಎಂದನು ವೇದ. ನಾನು ಹೇಳಿದ್ದನ್ನು ನೀನು ಯಾವಾಗಾದರೂ ಕೇಳಿದ್ದೀಯಾ? ಎಲ್ಲ ನೀನು ಹೇಳಿದ ಹಾಗೆಯೇ ಆಗಬೇಕು. ಸರಿ ಚಿಕ್ಕಣ್ಣ, ನೀವು ಅವನು ಹೇಳಿದ ಹಾಗೆಯೇ ಮಾಡಿ ಎಂದನು ವಿನು. ವೇದ ವಿನುವನ್ನು ದುರುಗುಟ್ಟಿ ನೋಡಿದಾಗ, ಗೊತ್ತಾಯ್ತೋ, ಯಾಕೆ ಗುರಾಯಿಸ್ತೀಯಾ ಎಂದನು ವಿನು. ಇತ್ತ ಮುಂದಕ್ಕೆ ಹೋಗುತ್ತಿದ್ದ ಕಿಡ್ನಾಪರ್ಸ್ನಲ್ಲಿ ಅನುಮಾನ ಶುರುವಾಗಿತ್ತು. ಹೇ, ಆ ಕಾರು ನಮ್ಮ ಹಿಂದೆಯೇ ಬರುತ್ತಿದೆ ಎಂದನು ಒಬ್ಬ. ಹೌದು, ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ ಅನ್ನಿಸುತ್ತಿದೆ ಎಂದ ಮತ್ತೊಬ್ಬ. ಹೇ, ಕಾರು ಸ್ವಲ್ಪ ಸ್ಪೀಡ್ ಮಾಡು, ಬಹುಶಃ ಪೊಲೀಸ್ನವರಿರಬೇಕು, ಅದಕ್ಕೆ ನಮ್ಮನ್ನು ಫಾಲೋ ಮಾಡ್ತಿದ್ದಾರೇನು, ಬೇಗ ಹೋಗು, ನಾವು ಅವರಿಗೆ ಸಿಗಬಾರದು ಎಂದ ಇನ್ನೊಬ್ಬ. ಕಾರು ಚಲಾಯಿಸುತ್ತಿದ್ದವನು ಕಾರಿನ ವೇಗವನ್ನು ಹೆಚ್ಚುಗೊಳಿಸಿದ್ದ. ಚಿಕ್ಕಣ್ಣ, ಅವನಿಗೆ ಅನುಮಾನ ಬಂತು ಅನಿಸುತ್ತೆ, ಅದಕ್ಕೆ ಕಾರನ್ನು ವೇಗವಾಗಿ ಚಲಾಯಿಸುತ್ತಿದ್ದಾರೆ, ನೀವು ಇನ್ನೂ ವೇಗವಾಗಿ ಚಲಾಯಿಸಿ ಎಂದನು ವೇದ. ಚಿಕ್ಕಣ್ಣ ಕಾರಿನ ವೇಗವನ್ನು ಹೆಚ್ಚಿಸಿದ್ದ. ಕಿಡ್ನಾಪರ್ಸ್ನ ಕಾರು ಮುಖ್ಯ ರಸ್ತೆಯಿಂದ ಕಿರಿದಾದ ರಸ್ತೆಗೆ ತಿರುಗಿಸಿದರು. ಇಕ್ಕಟ್ಟಿನ ರಸ್ತೆ ಸುತ್ತಲೂ ಸಣ್ಣ ಸಣ್ಣ ಮನೆಗಳ ನಡುವಿನ ರಸ್ತೆಗಳಲ್ಲಿ ಕಾರನ್ನು ಚಲಾಯಿಸಿದರು. ಸರ್, ನನಗೆ ಆಗ್ತಿಲ್ಲ ಸರ್ ಇಲ್ಲೆಲ್ಲ ಕಾರು ಚಲಾಯಿಸೋಕೆ, ಚಿಕ್ಕಣ್ಣ ಹೇಳಿದ. ಸರಿ ಚಿಕ್ಕಣ್ಣ, ನೀವು ಗಾಡಿ ನಿಲ್ಲಿಸಿ ಈ ಕಡೆ ಬನ್ನಿ, ನಾನು ಚಲಾಯಿಸುವೆ ಎಂದನು ವೇದ. ಜಾಗ ಬದಲಾಯಿಸಿ ಕೂತರು ಇಬ್ಬರು. ಕಿಡ್ನಾಪರ್ಸ್ ಅಲ್ಲಿಂದ ಎಲ್ಲ ರಸ್ತೆ ಗಲ್ಲಿಗಳಲ್ಲಿಯೂ ಕಾರನ್ನು ಕೊಂಡೊಯ್ದರು. ವೇದ ಅವರನ್ನು ಹಿಂಬಾಲಿಸುತ್ತಲೇ ಇದ್ದ. ಹಾಗೆ ಚಲಿಸಿದ ಕಿಡ್ನಾಪರ್ಸ್ ಕಾರು ಅಲ್ಲೇ ಇದ್ದ ಒಂದು ಮನೆಗೆ ಗುದ್ದಿತು. ಹಿಂದಕ್ಕೆ ತೆಗೆಯಲು ಚಾಲಕನಿಂದ ಸಾಧ್ಯವಾಗಲಿಲ್ಲ. ವೇದ, ವಿನು, ಚಿಕ್ಕಣ್ಣ ಮೂವರು ಅಲ್ಲಿಗೆ ಬಂದು ಆ ಕಾರಿನಲ್ಲಿದ್ದವರನ್ನು ಎಳೆದು ಹಿಡಿದಿದ್ದರು. ಎಲ್ಲಿಗ್ರೋ ತಪ್ಪಿಸ್ಕೊಂಡು ಹೋಗ್ತೀರಾ? ನಮ್ಮಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ರಾ? ಎಲ್ಲಿಗೋ ಈ ಹುಡುಗಿನ ಕರೆದುಕೊಂಡು ಹೋಗ್ತಿದ್ರಿ? ವಿನು ಜೋರಾಗಿ ಕೇಳಿದನು. ಅವನನ್ನು ತಳ್ಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟರು ಕಿಡ್ನಾಪರ್ಸ್. ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟ ನಾಲ್ವರಿಗೂ ವೇದ ಹಾಗೂ ವಿನುವಿನಿಂದ ಚೆನ್ನಾಗಿ ಹೊಡೆತ ಸಿಕ್ಕಿದ್ದು. ನಾಲ್ವರನ್ನು ಎಳೆದುಕೊಂಡು ತನ್ನ ಕಾರಿನಲ್ಲಿ ಹಾಕಿದ ವೇದ. ಆ ಮಗುವಿನ ID ಕಾರ್ಡ್ನಲ್ಲಿದ್ದ ವಿಳಾಸದಿಂದ ಆ ಮಗುವನ್ನು ಅವರ ಮನೆಗೆ ತಲುಪಿಸಲು ಚಿಕ್ಕಣ್ಣನ ಬಳಿ ಹೇಳಿದ ವೇದ. ಚಿಕ್ಕಣ್ಣ ಆ ಮಗುವನ್ನು ಆಟೋದಲ್ಲಿ ಮನೆಗೆ ಕರೆದುಕೊಂಡು ಹೋದ. ಠಾಣೆಯಲ್ಲಿ ಕಿಡ್ನಾಪರ್ಸ್ಗೆ ಸರಿಯಾಗಿ ಬಾರಿಸಲು ಶುರು ಮಾಡಿದ್ದ ವೇದ. ನೀವೇ ತಾನೇ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುತ್ತಿದ್ದದ್ದು? ಹೇಳಿ, ನೀವು ಈ ಮುಂಚೆ ಕಿಡ್ನ್ಯಾಪ್ ಮಾಡಿದ ಮಕ್ಕಳು ಎಲ್ಲಿದ್ದಾರೆ? ಅವರನ್ನು ಎಲ್ಲಿ ಬಂಧಿಸಿಟ್ಟಿದ್ದೀರಿ? ನೀವೇ ಇದನ್ನೆಲ್ಲ ಮಾಡುತ್ತಿರುವುದೇ ಅಥವಾ ನಿಮಗೆ ಯಾರಾದರೂ ಬಾಸ್ ಇದ್ದಾರಾ? ಹೇಳಿ, ಯಾರು ನಿಮ್ಮಿಂದ ಇದನ್ನೆಲ್ಲ ಮಾಡಿಸಿದ್ದಾರೆಂದು. ಹೇಳದಿದ್ದರೆ ಖಂಡಿತ ನಿಮ್ಮನ್ನು ಬಿಡುವುದಿಲ್ಲ ಹೇಳುತ್ತಾ ಚೆನ್ನಾಗಿ ಬಾರಿಸುತ್ತಿದ್ದ ವೇದ. ಹೊಡೆತ ತಿನ್ನುತ್ತಿದ್ದ ಕಿಡ್ನಾಪರ್ಸ್, ಹೊಡಿಬೇಡಿ ಸರ್, ಹೊಡಿಬೇಡಿ ಎಂದು ಕೂಗಾಡುತ್ತಿದ್ದರು. ಹೊಡೆಯೋದು ಬೇಡ ಅಂದರೆ ಸತ್ಯ ಹೇಳಿ, ಕೋಪದಿಂದ ಹೇಳಿದ ವೇದ. ಕಿಡ್ನಾಪರ್ಸ್ ಏನೂ ಹೇಳದೆ ಸುಮ್ಮನಿದ್ದರು. ವೇದ, ಇವರನ್ನು ಬಾಯಿ ಬಿಡಿಸೋಕೆ ಒಳ್ಳೆಯ ಉಪಾಯ ಇದೆ. ಇವರ ಮನೆ ವಿಳಾಸ ತಿಳಿದುಕೊಂಡು ಇವರ ಮನೆಯವರನ್ನು ಇಲ್ಲಿಗೆ ಎಳೆದುಕೊಂಡು ಬಂದು ಇವರ ಮುಂದೆಯೇ ಅವರಿಗೆ ಚೆನ್ನಾಗಿ ಬಾರಿಸೋಣ. ಅವರು ನೋವು ಪಡುತ್ತಿರುವುದನ್ನು ಕಂಡು ಇವರು ಸತ್ಯ ಬಾಯಿ ಬಿಡುವರು, ವಿನು ಹೇಳಿದನು. ಹೌದಲ್ವಾ, ಒಳ್ಳೆಯ ಉಪಾಯ ರೀ. ಕೃಷ್ಣ, ಸತ್ಯ, ಕಾನ್ಸ್ಟೇಬಲ್ಸ್, ಇವರ ಮನೆಯಲ್ಲೂ ಮಕ್ಕಳು ಇರಬಹುದಲ್ಲ, ಅವರನ್ನು ಎಳೆದುಕೊಂಡು ಬನ್ನಿ. ಅವರಿಗೆ ಹಿಂಸೆ ಕೊಟ್ಟರೆ ಇವರು ಬಾಯಿ ಬಿಡುತ್ತಾರೆ, ವೇದ ಹೇಳಿದನು. ಅಯ್ಯೋ ಬೇಡ ಸರ್, ಅವರೇನೂ ಚಿಕ್ಕವರು, ಅವರಿಗೆ ಏನು ಮಾಡಬೇಡಿ ಸರ್
ಕಿಡ್ನ್ಯಾಪರ್ಸ್ನಲ್ಲೊಬ್ಬ ಹೇಳಿದ. ಹೋ, ನಿಮ್ಮ ಮಕ್ಕಳು ಚಿಕ್ಕವರು, ಅವರಿಗೆ ಏನಾದರೂ ಆದರೆ ನಿಮಗೆ ತುಂಬ ದುಃಖ ಆಗುತ್ತೆ. ಹಾಗೆ ನೀವು ಕಿಡ್ನ್ಯಾಪ್ ಮಾಡುತ್ತಿದ್ದ ಮಕ್ಕಳು ಕೂಡ ಚಿಕ್ಕವರೇ. ಅವರ ಮನೆಯಲ್ಲೂ ಅವರನ್ನು ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ. ನೀವು ಅವರನ್ನು ಕಿಡ್ನ್ಯಾಪ್ ಮಾಡಿದರೆ ಆ ಮಕ್ಕಳ ಮನೆಯವರು ಕೂಡ ನಿಮ್ಮಂತೆಯೇ ದುಃಖಿಸುತ್ತಾರೆ ಎಂಬುದನ್ನು ಮರೆತಿದ್ದೀರೇನೋ, ಕೋಪದಿಂದ ಹೇಳಿದನು ವೀನು. ನಾಲ್ವರು ಕಿಡ್ನ್ಯಾಪರ್ಸ್ ತಲೆ ತಗ್ಗಿಸಿ ಕೂತರು. ರೀ ಕೃಷ್ಣ, ಬೇಗ ಹೋಗ್ರಿ, ವೇದ ಹೇಳುತ್ತಿರಬೇಕಾದರೆ, ಬೇಡ ಬೇಡ, ನಾವು ಎಲ್ಲ ಸತ್ಯವನ್ನು ಹೇಳುತ್ತೇವೆ ಎಂದನು ಕಿಡ್ನ್ಯಾಪರ್ಸ್ನಲ್ಲೊಬ್ಬ. ಹೌದು, ಹೇಳ್ತೀವಿ, ನಮ್ಮ ಮನೆಯವರನ್ನು ಮಾತ್ರ ಇಲ್ಲಿಗೆ ಕರೆದುಕೊಂಡು ಬರುವುದು ಬೇಡ ಸರ್, ಇನ್ನೊಬ್ಬ ಹೇಳಿದ. ಬೇಡ್ರೋ, ಬಾಸ್ಗೆ ಗೊತ್ತಾದರೆ ನಮ್ಮನ್ನು, ನಮ್ಮ ಮನೆಯವರನ್ನು ಸುಮ್ಮನೆ ಬಿಡುವುದಿಲ್ಲ, ಮತ್ತೊಬ್ಬ ಹೇಳಿದಾಗ. ಹೇಯ್, ನಿಮ್ಮ ಮನೆಯವರ ಚಿಂತೆ ನೀವು ಮಾಡಬೇಡಿ, ಅವರನ್ನು ರಕ್ಷಿಸುವ ಜವಾಬ್ದಾರಿ ನನ್ನದು. ಹೇಳಿ, ಯಾರು ನಿಮ್ಮ ಬಾಸ್, ಕೇಳಿದ ವೇದ. ಅದು ಅದು ಎನ್ನುತ್ತಾ ಒಬ್ಬರೊಬ್ಬರ ಮುಖ ನೋಡುತ್ತಿದ್ದರು ಕಿಡ್ನ್ಯಾಪರ್ಸ್. ರೀ ಕೃಷ್ಣ, ಇವರಿನ್ನೂ ರಾಗ ಎಳೀತಿದ್ದಾರೆ, ಇವತ್ತು ಹೇಳೋ ಥರ ಕಾಣುತ್ತಿಲ್ಲ. ನೀವು ಹೋಗಿ ಇವರ ಮನೆಯವರನ್ನು ಎಳೆದುಕೊಂಡು ಬನ್ನಿ, ವೇದ ಹೇಳಿದಾಗ. ಬೇಡ ಸರ್, ಬೇಡ, ನಾವು ನಿಜ ಹೇಳುತ್ತೇವೆ ಎಂದವನು. ನಮ್ಮ ಬಾಸ್ ಹೆಸರು ಮಧು ಅಂತ ಸರ್, ಅವರೇ ಈ ಮಕ್ಕಳನ್ನೆಲ್ಲ ಕಿಡ್ನ್ಯಾಪ್ ಮಾಡೋದು, ಅವರನ್ನು ಬಾಂಬೆ ಮತ್ತು ಬೇರೆ ಬೇರೆ ದೇಶಕ್ಕೆ ಮಾರಾಟ ಮಾಡೋದು. ಇದರಿಂದ ತುಂಬ ದುಡ್ಡು ಸಿಗುತ್ತೆ ಸರ್, ಅದನ್ನು ನಮಗೂ ಕೊಡುತ್ತಿದ್ದರು, ಕಿಡ್ನ್ಯಾಪರ್ ಹೇಳಿದ. ಮಧು ಯಾರು ಅಂತ ಗೊತ್ತಾಯ್ತಲ್ಲ, ಲಾಸ್ಟ್ ಎಪಿಸೋಡ್ನಲ್ಲಿದ್ದ ಮಕ್ಕಳ ಕಿಡ್ನ್ಯಾಪರ್ಸ್ ಲಿಸ್ಟ್ನಲ್ಲಿ ಆ ಹೆಸರು ಕೂಡ ಇತ್ತು. ಮಧು, ಅವನು ಇದರಲ್ಲಿ ಶಾಮೀಲಾಗಿದ್ದಾನ? ಅವನೀಗ ಎಲ್ಲಿರುತ್ತಾನೆ? ಅವನೆಲ್ಲಿರುತ್ತಾನೆ ಎಂದು ಹೇಳಿ, ನಾನೀಗಲೇ ಅರೆಸ್ಟ್ ಮಾಡುತ್ತೇನೆ, ವೇದ ಹೇಳಿದ. ಕಿಡ್ನ್ಯಾಪರ್ಸ್ ಮಧು ಅಡ್ಡದ ಹೆಸರು ಹೇಳಿದರು. ವಿನು, ಈಗಲೇ ನಾವಲ್ಲಿಗೆ ಹೋಗಿ ಎಲ್ಲವನ್ನೂ ಪತ್ತೆ ಹಚ್ಚಬೇಕು. ಆ ಮಧುಗೆ ಶಿಕ್ಷೆ ಸಿಗಲೇಬೇಕು. ಅಲ್ಲಿರುವ ಮಕ್ಕಳನ್ನು ನಾವು ಕಾಪಾಡಲೇಬೇಕು ಎಂದನು ವೇದ. ಬೇಗ ಹೋಗೋಣ ಅಲ್ಲಿಗೆ ಎಂದನು ವಿನು. ಇವರ ವಿಚಾರಣೆಯನ್ನು ನೋಡುತ್ತಲೇ ಇದ್ದ ಸಂಜಯ್ ಆತುರದಿಂದ ಅಲ್ಲಿಂದ ಹೊರಟ. ಮುಂದೆಯಿಂದ ಚಿಕ್ಕಣ್ಣ ಬರುವುದನ್ನು ಗಮನಿಸದೆ ಅವನಿಗೆ ಡಿಕ್ಕಿ ಹೊಡೆದರೂ ಸಾರಿ ಕೇಳದೆ ವೇಗವಾಗಿ ಅಲ್ಲಿಂದ ಹೊರಟಿದ್ದ. ಈ ಮನುಷ್ಯನಿಗೆ ಗುದ್ದಿದ್ರೆ ಸಾರಿ ಕೇಳಬೇಕು ಅನ್ನೋ ಸೌಜನ್ಯನೂ ಇಲ್ಲ ಎಂದು ಬೈಯುತ್ತಾ ಬಂದ ಚಿಕ್ಕಣ್ಣ. ಸರ್, ಕಿಡ್ನ್ಯಾಪರ್ಸ್ ಬಾಯಿ ಬಿಡ್ರಾ ಸರ್, ಕೇಳಿದನು ಚಿಕ್ಕಣ್ಣ. ಬಾಯಿ ಬಿಡದೆ ನಾನು ಬಿಡುತ್ತೇನಾ? ಅದನ್ನೆಲ್ಲ ಮಾಡುತ್ತಿರುವುದು ಆ ಮಧು. ಅವನ ವಿಳಾಸ ಸಿಕ್ಕಿದೆ, ಬನ್ನಿ ಹೋಗೋಣ ಎಂದ ವೇದ. ವೇದನ ಕಾರಿನಲ್ಲಿ ಮೂವರು ಹೊರಟರು. ವೇದ ಹಾಗೂ ಭುವಿಯ ಆರತಕ್ಷತೆಯ ಫೋಟೋ, ವಿಡಿಯೋಗಳು ಅವರ ಮನೆಗೆ ಬಂದಿದ್ದವು. ವೇದ ಹಾಗೂ ಭುವಿ ಒಟ್ಟಿಗೆ ನಿಂತಿದ್ದ ದೊಡ್ಡದಾದ ಫೋಟೋವನ್ನು ಫ್ರೇಮ್ ಹಾಕಿ ಗಿಫ್ಟ್ ಕೊಟ್ಟಿದ್ದ ವಿನು. ಅದನ್ನು ಕಂಡ ಸುಧಾ ಮತ್ತು ಶಾಂಭವಿ ಉರಿದು ಹೋಗಿದ್ದರು. ಏನು ಪುಣ್ಯ ಮಾಡಿದ್ದೀಯೇ ನೀನು. ನೀನು ಹೇಳಿದಂತೆ ಆ ವೇದ ಕೇಳುತ್ತಾನೆ, ನಿನ್ನ ಮಾತಿನಂತೆ ನಡೆದುಕೊಳ್ಳುತ್ತಾನೆ. ನಿಮ್ಮ ಮನೆಯಲ್ಲಿ ತಿನ್ನೋಕೆ ಒಂದು ತುತ್ತು ಅನ್ನ ಇಲ್ಲ. ನೀನು ಮಾತ್ರ ಈ ಐಷಾರಾಮಿ ಜೀವನ ನಡೆಸ್ತಿದ್ದೀಯ. ದುಡ್ಡಿರೋನೇ ಬುಟ್ಟಿಗೆ ಹಾಕಿಕೊಂಡು ಮಹಾರಾಣಿ ಥರ ಮೆರೆತಿದ್ದೀಯ. ದೊಡ್ಡ ಮನೆಯವರನ್ನು ಯಾಮಾರಿಸೋದನ್ನು ನಿನ್ನ ಮನೆಯಲ್ಲಿ ಹೇಳಿಕೊಟ್ಟಿದ್ದಾರೇನು? ಮೊದಲು ನಿನ್ನ ಅಪ್ಪ ಅಮ್ಮನಿಗೆ ಹೇಳಿಕೊಡಬೇಕು ಮರ್ಯಾದೆಯಿಂದ ಬದುಕೋದನ್ನು, ಶಾಂಭವಿ ಹೇಳುತ್ತಿದ್ದಾಗ. ಯಾಕೆ ಹಾಗೆಲ್ಲ ಮಾತಾಡ್ತೀರಿ? ಏನೇ ಹೇಳೋದಿದ್ರೂ ನನಗೆ ಹೇಳಿ. ನನ್ನ ಮನೆಯವರ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ, ಭುವಿ ಹೇಳಿದಳು. ಏನು ಮಾಡ್ತೀಯಾ? ಏನೇ ಮಾಡ್ತೀಯಾ? ನಿನ್ನ ಮನೆಗೆ ಹೋಗಿ ನಾನೇ ಹೇಳಿದ್ದೆ, ನಮ್ಮ ವೇದನ ತಂಟೆಗೆ ಬರಬೇಡಿ, ನಿಮ್ಮ ಯೋಗ್ಯತೆಗೆ ತಕ್ಕ ಇರೋ ಹುಡುಗನನ್ನೇ ಮನೆಗೆ ಅಳಿಯನಾಗಿ ಮಾಡಿಕೊಳ್ಳಿ ಅಂತ. ನೀನು ಕಿಲಾಡಿ ಬಿಡೆ, ಯಾರಿಗೋ ಹೇಳ್ದೇನೆ ವೇದನನ್ನು ಮದುವೆ ಮಾಡಿಕೊಂಡು ಬಂದೆ, ಶಾಂಭವಿ ಹೇಳುತ್ತಿರಬೇಕಾದರೆ. ಹೋ, ಅದಕ್ಕೇನಾ ಅಪ್ಪ ನನಗೆ ರಾಹುಲ್ ಜೊತೆಗೆ ಮದುವೆ ನಿಶ್ಚಯ ಮಾಡಿಸಿದ್ದು? ಮನದಲ್ಲೇ ಯೋಚಿಸುತ್ತಿದ್ದಳು ಭುವಿ. ಅವಳ ಕೈಯಲ್ಲಿದ್ದ ಆ ಫೋಟೋ ಫ್ರೇಮನ್ನು ತೆಗೆದು ನೆಲಕ್ಕೆ ಬಡಿದರು ಸುಧಾ. ಆ ಫೋಟೋ ಫ್ರೇಮ್ನಲ್ಲಿದ್ದ ಗಾಜು ಹೊಡೆದು ಪುಡಿ ಪುಡಿಯಾಗಿತ್ತು.
ಕೆಳಗೆ ಕೂತು ಅದನ್ನು ಎತ್ತಿಕೊಂಡವಳು, ಏನು ಮಾಡಿದ್ರಿ ನೀವು? ಯಾಕೆ ಇದನ್ನು ಹೊಡೆದು ಹಾಕಿದ್ರಿ? ಭುವಿ ಕೇಳುತ್ತಿರಬೇಕಾದರೆ ಭುವಿ ಮುಖವನ್ನು ಕೈಯಲ್ಲಿ ಹಿಡಿದು, ನೀನು ನಮ್ಮ ವೇದನನ್ನು ಮದುವೆ ಆಗಿರೋದೇ ನಮಗೆ ಇಷ್ಟ ಇಲ್ಲ. ಇನ್ನು ನೀವಿಬ್ಬರು ಒಟ್ಟಿಗೆ ಇರೋ ಫೋಟೋನ ಇಡೋಕೆ ಬಿಡ್ತೀನಾ? ಆದಷ್ಟು ಬೇಗ ನಿಮ್ಮಿಬ್ಬರನ್ನು ದೂರ ಮಾಡಿ ಅವನಿಗೆ ನಾನು ನೋಡಿರುವ ಹುಡುಗಿಯ ಜೊತೆಗೆ ಮದುವೆ ಮಾಡಿಸುತ್ತೇನೆ ಎಂದವರು ಅಲ್ಲಿಂದ ಹೊರಟರು. ಲೇ, ನೀನಾಗಿ ನೀನೇ ವೇದನನ್ನು ಬಿಟ್ಟು ಹೋದರೆ ಒಳ್ಳೆಯದು. ಇಲ್ಲ ಅಂದರೆ ನಿನ್ನಿಂದ ಆ ವೇದ ಕಷ್ಟಪಡಬೇಕಾಗುತ್ತದೆ. ನಾನು ಅವನಿಗೆ ಈಗಾಗಲೇ ಒಂದು ಹುಡುಗಿಯನ್ನು ನೋಡಿದ್ದೆ. ಅವಳಿಗೂ ವೇದನಿಗೂ ಮದುವೆ ನಿಶ್ಚಯ ಆಗೋದ್ರಲ್ಲಿತ್ತು. ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ. ನಾನು ಸುಮ್ಮನಿರಬಹುದು, ಆದರೆ ವೇದನನ್ನು ಮದುವೆ ಆಗಬೇಕೆಂದಿರುವ ಹುಡುಗಿ ಸುಮ್ಮನಿರಲ್ಲ. ಅವಳು ಈಗಾಗಲೇ ವೇದನ ಜೊತೆಗೆ ಕೆಲಸ ಮಾಡುತ್ತಿರುವ ಪೊಲೀಸ್ ಒಬ್ಬನಿಗೆ ಸುಪಾರಿ ಕೊಟ್ಟಿದ್ದಾಳೆ. ಅವನಿಂದ ವೇದನಿಗೆ ತೊಂದರೆ ಇದೆ. ನೀನು ವೇದನಿಂದ ದೂರ ಆದರೆ ಮಾತ್ರ ಅವನನ್ನು ಬಿಡುವುದು. ಇಲ್ಲ ಅಂದರೆ ಅವಳು ಏನು ಮಾಡುತ್ತಾಳೋ ನನಗೆ ಗೊತ್ತಿಲ್ಲ ಎಂದು ಶಾಂಭವಿ ಅಲ್ಲಿಂದ ಹೋದರು. ಹೊಡೆದು ಹೋದ ಫೋಟೋ ಫ್ರೇಮನ್ನು ಕೈಯಲ್ಲಿ ಹಿಡಿದು ವೇದನ ಫೋಟೋವನ್ನು ಸವರುತ್ತಾ, ನನ್ನಿಂದ ನಿನಗೆ ತೊಂದರೆ ಆಗುವುದು ನನಗೆ ಇಷ್ಟ ಇಲ್ಲ. ನಾನೇ ನಿನ್ನಿಂದ ದೂರ ಹೋಗಲು ಬಯಸುತ್ತೇನೆ. ನೀನು ತುಂಬ ಒಳ್ಳೆಯವನು. ನೀನು ಚೆನ್ನಾಗಿರಬೇಕು ಎನ್ನುತ್ತಾ ಕೋಣೆಗೆ ಬಂದವಳು ಆ ಫೋಟೋ ಫ್ರೇಮನ್ನು ಹಿಡಿದು ಜೋರಾಗಿ ಅಳುತ್ತಿದ್ದಳು. ಇತ್ತ ವೇದ, ವಿನು, ಚಿಕ್ಕಣ್ಣ ಆ ಕಿಡ್ನ್ಯಾಪರ್ಸ್ ಹೇಳಿದ್ದ ಜಾಗಕ್ಕೆ ಹೋದರು. ಆದರೆ ಅದಾಗಲೇ ಸಂಜಯ್ ಕಮಿಷನರ್ ಜೊತೆಗೆ ಆ ಸ್ಥಳದಲ್ಲಿದ್ದ. ಅದಾಗಲೇ ಅವನು ಮಧು ಹಾಗೂ ಅವನ ಜೊತೆಯಲ್ಲಿದ್ದವರನ್ನೆಲ್ಲ ಬಂಧಿಸಿದ್ದ. ಅಲ್ಲಿದ್ದ ಮಕ್ಕಳನ್ನು ಬಿಡಿಸಿದ್ದ. ವೇದಾಂತ್ನನ್ನು ಕಂಡ ಕಮಿಷನರ್ ಮನೋಹರ್, ವೇದಾಂತ್, ನೀವು ಇವಾಗ ಬಂದ್ರಾ? ನೋಡಿ, ಈ ಸಂಜಯ್ ಮಕ್ಕಳ ಕಿಡ್ನ್ಯಾಪ್ ಮಾಡುತ್ತಿದ್ದವರನ್ನು ಕಂಡುಹಿಡಿದು ಬಂಧಿಸಿದ್ದಾನೆ. ಹೇಳಿದಂತೆ ಮಾಡಿದ. ನನಗೆ ನಿಜವಾಗಿಯೂ ಅವನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತಿದೆ ಮನೋಹರ್ ಹೇಳಿದಾಗ, ಸರ್, ಅವರನ್ನು ಕಂಡುಹಿಡಿದಿದ್ದು ಚಿಕ್ಕಣ್ಣ ವಿಷಯ ಹೇಳಲು ಮುಂದಾದಾಗ ವೇದ ಕೈ ಹಿಡಿದು ಅವನನ್ನು ತಡೆದಿದ್ದ. ಹೌದಾ ಸರ್, ತುಂಬ ಕಷ್ಟಪಟ್ಟು ಹಿಡಿದ್ರು ಅನಿಸುತ್ತೆ. ಗುಡ್ ಸಂಜಯ್, ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ವೇದ ಹೇಳಿದ. ಮತ್ತೆ ನಾನು ಅಂದರೆ ಸುಮ್ಮನೆನಾ? ನನಗೆ ಸಿಕ್ಕ ಕೇಸನ್ನು ನಾನು ಸಮಯ ವ್ಯರ್ಥ ಮಾಡದೆ ವೇಗವಾಗಿಯೇ ಮುಗಿಸಿಬಿಡುತ್ತೇನೆ. ಬೇರೆಯವರ ರೀತಿ ಸುಮ್ಮನೆ ಕಾಲಹರಣ ಮಾಡುವುದಿಲ್ಲ ಎಂದ ಸಂಜಯ್ ವೇದನಿಗೆ ವ್ಯಂಗ್ಯವಾಗಿ ನಗು ಬೀರಿ ಅಲ್ಲಿಂದ ಹೊರಟಿದ್ದ. ಅವನ ಹಿಂದೆ ಕಮಿಷನರ್ ಕೂಡ ಹೊರಟರು. ಮಧು ಮತ್ತು ಅವನ ಜೊತೆಗೆ ಇದ್ದವರನ್ನು ಪೊಲೀಸ್ ಗಾಡಿಯಲ್ಲಿ ಕುಳ್ಳಿರಿಸಿ ಸ್ಟೇಷನ್ಗೆ ಹೋದರು. ಮಕ್ಕಳನ್ನು ಅವರ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಯಿತು. ಏನೋ ಇದು ಹೀಗಾಯಿತು? ನಾವು ಅಷ್ಟು ಕಷ್ಟಪಟ್ಟು ಕಂಡು ಹಿಡಿದ್ವಿ, ಇವನ್ಯಾರೋ ಬಂದು ಎಲ್ಲ ಅವನೇ ಮಾಡಿದ್ದು ಅಂತ ಶಬಾಷ್ಗಿರಿ ತಗೊಂಡ ವಿನು ಹೇಳಿದಾಗ, ಸರ್, ಆವಾಗ ನೀವು ಆ ಕಿಡ್ನ್ಯಾಪರ್ಸ್ ಹತ್ರ ಮಾತಾಡಿದ್ದು ಕೇಳಿಸ್ಕೊಂಡ್ರು ಅನಿಸುತ್ತೆ. ನಾನು ಸ್ಟೇಷನ್ಗೆ ಬಂದಾಗ ಅವಸರವಾಗಿ ಅಲ್ಲಿಂದ ಹೊರಟರು. ನೀವು ಅಷ್ಟು ಕಷ್ಟಪಟ್ಟು ಈ ಮಧುನ ಹುಡುಕಿದ್ದು. ಆದರೆ ಈ ಸಂಜಯ್, ಚಿಕ್ಕಣ್ಣ ಹೇಳಿದಾಗ, ಇರಲಿ ಬಿಡಿ ಚಿಕ್ಕಣ್ಣ, ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ನಾವು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಅವನು ಹೊಗಳಿಕೆ ಪಡೆದ. ಅವನ ಕೆಲಸ ಏನೆಂಬುದು ನಮಗೆ ಗೊತ್ತಾಯಿತಲ್ಲ. ನೋಡುವ ಮುಂದೆ ಏನೇನೆಲ್ಲ ಮಾಡುತ್ತಾನೆ ಎಂದು ವೇದ ಹೇಳಿದ. ವೇದ ಕಂಡು ಹಿಡಿದ ಕಿಡ್ನ್ಯಾಪರ್ಸನ್ನು ತಾನೇ ಕಂಡು ಹಿಡಿದೆ ಎಂದು ಹೇಳಿ ಬೀಗುತ್ತಿದ್ದ ಸಂಜಯ್. ಜೊತೆಗೆ ವೇದನ ಮುಂದೆಯೇ ಕಮಿಷನರ್ ಸಂಜಯ್ನನ್ನು ಹೊಗಳಿದ್ದು ಇನ್ನೂ ಖುಷಿ ಕೊಟ್ಟಿತ್ತು ಅವನಿಗೆ. ತನ್ನ ಕೆಲಸದ ಮಧ್ಯೆ ಭುವಿ ತವರು ಮನೆಗೆ ಹೋಗುವುದನ್ನು ಮರೆಯಲಿಲ್ಲ ವೇದ. ಸಂಜೆಯ ಹೊತ್ತಿಗೆ ಅವರ ಮನೆಗೆ ಹೋದರು ವೇದ ಹಾಗೂ ವಿನು. ಅಲ್ಲಿ ಭಾಗ್ಯ ಮಾತ್ರ ಇದ್ದರು. ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಅಮ್ಮ. ಇದರಲ್ಲಿ ವೇದನದ್ದಾಗಲಿ ಭುವಿಯದ್ದಾಗಲಿ ಯಾವುದೇ ತಪ್ಪು ಇಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು. ಪ್ರೀತಿಸಿದ ಅವರಿಬ್ಬರು ಎಲ್ಲಿ ದೂರ ಆಗುತ್ತಾರೋ ಎಂದು ನಾನೇ ಅವರಿಗೆ ಮದುವೆ ಮಾಡಿಸಿದೆ ವಿನು ಹೇಳಿದಾಗ, ನಾನು ಭುವಿಯನ್ನು ತುಂಬ ಪ್ರೀತಿಸುತ್ತೇನೆ. ಅವಳು ಈಗ ಪ್ರತಿದಿನ ನಿಮಗಾಗಿ ಕಣ್ಣೀರು ಹಾಕುವುದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ. ಪ್ಲೀಸ್ ಅಮ್ಮ, ಒಂದೇ ಒಂದು ಬಾರಿ ಅವಳ ಬಳಿ ಹೋಗಿ ಮಾತಾಡಿ. ಅವಳಿಗೂ ಸ್ವಲ್ಪ ಸಮಾಧಾನ ಆಗಬಹುದು. ಅವಳು ಈಗ ನನ್ನ ಬಿಟ್ಟು ಹೋಗೋ ಮಾತು ಆಡುತ್ತಿದ್ದಾಳೆ.
ನೀವು ಅವಳ ಬಳಿ ಮಾತಾಡಿದರೆ ಒಳ್ಳೆಯದಿತ್ತೇನೋ. ವೇದ ಹೇಳಿದಾಗ, ಅವಳು ನಮ್ಮ ಬಳಿ ಹೇಳದೇ ಮದುವೆ ಆಗಿದ್ದಕ್ಕೆ ನಮಗೂ ಬೇಸರವಿದೆ. ಮದುವೆ ಆಗೋಗಿದೆ, ಈಗ ಬಿಟ್ಟು ಹೋಗೋ ಮಾತು ಯಾಕೆ? ನೀನೇನು ಚಿಂತಿಸಬೇಡಪ್ಪ, ನಾನು ಅವಳ ಬಳಿ ಮಾತಾಡುವೆ ಎಂದರು ಭಾಗ್ಯ. ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು. ಇದನ್ನು ಭುವಿ ಬಳಿ ಹೇಳಿದರೆ ಇನ್ನೂ ಖುಷಿ ಪಡುತ್ತಾಳೆ ಎಂದ ವೇದ ಖುಷಿಯಿಂದ ಮನೆಗೆ ಹೊರಟ. ಅವನ ಖುಷಿ ಕಂಡು ವಿನುಗೂ ಖುಷಿಯಾಗಿತ್ತು. ಖುಷಿಯಿಂದ ಮನೆಗೆ ಓಡೋಡಿ ಬಂದ ವೇದನಿಗೆ ಸಿಕ್ಕಿತ್ತು ಮಂಚದ ಮೇಲೆ ಇದ್ದ ಅದೇ ಒಡೆದ ಹೋಗಿದ್ದ ಫೋಟೋ ಫ್ರೇಮ್. ಅದನ್ನು ಕಂಡವನಿಗೆ ಅಳು ಉಕ್ಕಿ ಬಂದಿತ್ತು. ಅದನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ ವೇದ. ಅಲ್ಲಿಗೆ ಬಂದ ಭುವಿ ಅವನನ್ನು ನೋಡಿ, ವೇದ ಅದು ಹೇಳಲು ಮುಂದಾದಾಗ, ನಿನಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಇದೆಯಾ? ಇದನ್ನು ಹೊಡೆದು ಹಾಕುವಷ್ಟು ದೊಡ್ಡ ತಪ್ಪು ಮಾಡಿದ್ದೀನ ನಾನು? ಪಾಪ ವಿನು ತುಂಬ ಪ್ರೀತಿಯಿಂದ ಇದನ್ನು ಮಾಡಿಸಿಕೊಟ್ಟಿದ್ದ. ಆದರೆ ನೀನು... ವೇದ ಹೇಳುತ್ತಿರಬೇಕಾದರೆ ಭುವಿ ಕಣ್ಣಲ್ಲೂ ನೀರು ತುಂಬಿತ್ತು. ಇಲ್ಲ ವೇದ, ನಾನಿದನ್ನು... ಭುವಿ ಹೇಳಲು ಹೊರಟಾಗ, ಸಾಕು, ನಿನ್ನಿಂದ ತುಂಬ ನೋವಾಗಿದೆ. ಇನ್ನು ಏನೇನೋ ಹೇಳಿ ನನಗೆ ನೋವು ಮಾಡಬೇಡ. ಹೇಗಿದ್ರೂ ಇದನ್ನು ಹೊಡೆದು ಹಾಕಿದ್ಯಲ್ಲ, ನೀನೇ ನಿನ್ನ ಕೈಯಾರ ಕಸದ ಡಬ್ಬಿಗೆ ಹಾಕು ಎಂದವನು ಆ ಫೋಟೋ ಫ್ರೇಮನ್ನು ಅವಳ ಕೈಯಲ್ಲಿಟ್ಟು ಹೋದ. ಭುವಿ ಅದನ್ನು ಬಿಗಿದಪ್ಪಿ ಜೋರಾಗಿ ಅತ್ತಳು. ತುಂಬ ಸುಸ್ತಾಗಿದ್ದ, ಜೊತೆಗೆ ಭುವಿಯಿಂದ ತುಂಬ ಬೇಸರವಾಗಿದ್ದರಿಂದ ಊಟವೂ ಮಾಡದೆ ಹಾಗೆ ಮಲಗಿದ್ದ ವೇದ ಅವನನ್ನು ನೋಡಿ ಅಳುತ್ತಿದ್ದಳು. ಭುವಿ ಕಬಟ್ನಲ್ಲಿದ್ದ ಅವಳು ಮನೆಯಿಂದ ತಂದಿದ್ದ ಬ್ಯಾಗ್ ತೆಗೆದು ಅದರಲ್ಲಿ ಅವಳ ಸರ್ಟಿಫಿಕೇಟ್ನ ಮಧ್ಯೆ ಇದ್ದ ಒಂದು ವೈದ್ಯರ ಸರ್ಟಿಫಿಕೇಟ್ ತೆಗೆದು, ನನಗೇನು ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಂದುಕೊಂಡಿದ್ದೀಯ ವೇದ? ನೀನು ನನ್ನ ಪ್ರಾಣ ಕಣೋ. ಆದರೆ ಏನು ಮಾಡಲಿ, ನಿನ್ನ ಜೊತೆಗೆ ಕೊನೆವರೆಗೂ ಬದುಕೋ ಅದೃಷ್ಟ ನನಗಿಲ್ಲ. ನಾನಿನ್ನು ಬದುಕಿರುವುದು ಕೇವಲ 3-4 ತಿಂಗಳು ಅಷ್ಟೆ. ನನಗೆ ಬ್ಲಡ್ ಕ್ಯಾನ್ಸರ್. ನಾನು ನಿನ್ನಿಂದ, ಈ ಭೂಮಿಯಿಂದ ಆದಷ್ಟು ಬೇಗ ದೂರ ಹೊರಟು ಹೋಗುತ್ತೇನೆ. ನನಗೆ ಸಾಯಲು ಭಯವಿಲ್ಲ. ಆದರೆ ನಾನು ನಿನ್ನ ಕಣ್ಣ ಮುಂದೆಯೇ ಸಾವನ್ನಪ್ಪಿದ್ದಾಗ ನೀನು ಖಂಡಿತ ಅದನ್ನು ನೋಡಿ ಬದುಕಿರುವುದಿಲ್ಲ. ಅದಕ್ಕಾಗಿಯೇ ನಿನ್ನಿಂದ ದೂರ ಹೋಗಿ ಸಾಯಬೇಕು ಎಂದಿರುವೆ ಎನ್ನುತ್ತಾ ಜೋರಾಗಿ ಅಳುತ್ತಿದ್ದಳು ಭುವಿ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.